ಡೇ 36. ಸೊ ಇವತ್ತು ವೀಡಿಯೋ ಬಂದುಬಿಟ್ಟು ಇನ್ಫಾರ್ಮೇಟಿವ್ ವೀಡಿಯೋ ಆಗಿರುತ್ತೆ. ಸೊ ಬೆಳಗಂತೂ ಏನು ಕಂಟೆಂಟ್ ಶೂಟ್ ಮಾಡೋಕ್ಕಾಗಿಲ್ಲ. ಸೊ ಸೀದಾ ಜಿಮ್ ಕಡೆ ಹೊರಟಿ ಅದು ವರ್ಕೌಟ್ ಲೆಗ್ಸ್ ಇತ್ತು. ಸೊ ಲೆಗ್ಸ್ ವೀಡಿಯೋ ಸ್ವಲ್ಪ ಎಕ್ಸ್ಪ್ಲನೇಷನ್ ಕವರ್ ಮಾಡಿದ್ದೀನಿ. ಸೊ ಫಸ್ಟ್ ವೇರಿಯೇಷನ್ ಸ್ಟಾರ್ಟ್ ಮಾಡಿದ್ದು ಬಂದುಬಿಟ್ಟು ಹ್ಯಾಕ್ ಸ್ಕ್ವಾಡು. ಸೊ ಇದರಲ್ಲಿ ನಮ್ಮ ಮೇಯ್ನ್ ಟಾರ್ಗೆಟಿಂಗ್ ಏರಿಯಾ ಬಂದುಬಿಟ್ಟು ಕ್ವಾಡ್ಸ್ ಇರುತ್ತೆ ಪ್ರೈಮರಿ, ಮತ್ತು ಸೆಕೆಂಡ್ರಿ ಬಂದುಬಿಟ್ಟು ಗ್ಲೂಟ್ಸು, ಹ್ಯಾಮ್ಸ್ಟ್ರಿಂಗು, ಇನ್ನರ್ ಥೈಸು. ಮತ್ತು ಇದರಲ್ಲಿ ಎಷ್ಟು ನೀವು ಕಂಟ್ರೋಲ್ಡ್ ರೆಪ್ಸ್ ಹೊಡಿತೀರಾ ಮತ್ತು ಬಾಟಮಲ್ಲಿ ಪಾಸ್ ಮಾಡ್ತೀರಾ ಅಷ್ಟು ನಿಮ್ಮ ಮಸಲ್ ಸೋರ್ನೆಸ್ ಚೆನ್ನಾಗಾಗುತ್ತೆ, ಗ್ರೋತ್ ಸಿಗುತ್ತೆ. ಸೊ ಇದ್ರ ಬಂದುಬಿಟ್ಟು 4 ಸೆಟ್ ಹೊಡೆದೆ, 3 ನಾರ್ಮಲ್ ಸೆಟ್ಟು, ಒಂದು ಲಾಸ್ಟಲ್ಲಿ ಅಂಟಿನ್ ಫೇಲಿಯರ್ ತನಕ ಹೋದೆ. ನೆಕ್ಸ್ಟ್ ವೇರಿಯೇಷನ್ ಬಂದುಬಿಟ್ಟು ವೆಯ್ಟೆಡ್ ಸ್ಕ್ವಾಟ್ಸ್ ಹೊಡೆದೆ. ಯೂಶ್ವಲಿ ಇದರಲ್ಲೂ ಮಸಲ್ ವರ್ಕಿಂಗ್ ಏರಿಯಾ ಬಂದುಬಿಟ್ಟು ಸೇಮೇ ಇರುತ್ತೆ, ಬಟ್ ಇದರಲ್ಲಿ ಏನಂದರೆ ನಿಮಗೆ ಮಸಲ್ ಇನ್ವಾಲ್ವ್ಮೆಂಟ್ ತುಂಬ ಇರುತ್ತೆ. ಸೊ ಕ್ಯಾಲರೀಸ್ ಜಾಸ್ತಿ ಬರ್ನ್ ಆಗುತ್ತೆ. ಪ್ಲಸ್ ನಿಮ್ಗೆ ಏನಂದರೆ ಇದರಲ್ಲಿ ಸ್ಟ್ರೆಂತ್ ಸ್ವಲ್ಪ ಓವರಾಲ್ ಡೆವಲಪ್ಮೆಂಟ್ ಆಗುತ್ತೆ. ಇದು ಅನ್ಕೊತಾ ಇರ್ತಾರೆ ಜನ, ಇವ್ರು ಬರೀ ಖಾಲಿ ವೆಯ್ಟ್ ಹೊಡಿತಾರೆ. ಬಟ್ ಈ ಮಷಿನ್ ವೆಯ್ಟ್ ಆಲ್ಮೋಸ್ಟ್ 60-70 kgs ಇದೆ. ಅದು ಬಿಟ್ಟು ವೆಯ್ಟ್ಸು ಆ್ಯಡ್ ಮಾಡಿದ್ದೀನಿ. ಫಾರ್ಮು ನೋಡ್ಬೋದು, ಸ್ಲೋ ಕಂಟ್ರೋಲ್ ರೆಪ್ಸ್ ಹೊಡಿತಾಯಿನಿ. ಇದು ಬಂದುಬಿಟ್ಟು 4 ಸೆಟ್ ಹೊಡೆದೆ, 3 ನಾರ್ಮಲ್ ಸೆಟ್ಸು, ಲಾಸ್ಟ್ ಸೆಟ್ ಬಂದುಬಿಟ್ಟು ಡ್ರಾಪ್ ಸೆಟ್ ಹೊಡೆದೆ ಅಂಟಿಲ್ ಫೇಲಿಯರ್ ತನಕ. ಸೊ ಇದಾದ್ಮೇಲೆ ಬಂದುಬಿಟ್ಟು ನೆಕ್ಸ್ಟ್ ವೇರಿಯೇಷನ್ ಬಂದುಬಿಟ್ಟು ಬೆಲ್ಟ್ ಸ್ಕ್ವಾಡು. ಇದರಲ್ಲಿ ಟಾರ್ಗೆಟೆಡ್ ಮಸಲ್ ಬಂದುಬಿಟ್ಟು ಕ್ವಾಡ್ಸು, ಹ್ಯಾಮ್ಸ್ಟ್ರಿಂಗು, ಗ್ಲೂಟ್ಸು. ಯೂಶ್ವಲಿ ನೋಡ್ಬೋದು ನನ್ನ ಫಾರ್ಮು ಕಂಟ್ರೋಲ್ಡ್ ಫಾರ್ಮಲ್ಲಿದೆ. ಬಾಟಮಲ್ಲೂ ಪಾಸ್ ಮಾಡ್ತಾನೆ 1 ಸೆಕೆಂಡು. ಪ್ಲಸ್ ಇದರಲ್ಲಿ ನಿಮ್ಗೆ ಏನು ಬೆನಿಫಿಟ್ ಅಂದರೆ ಈ ಎಕ್ಸಸೈಸಲ್ಲಿ ಯೂಶ್ವಲಿ ನಿಮಗೆ ಸ್ಪೈನ್ ಇಂಜುರಿ ಆಗೋ ಚಾನ್ಸಸ್ ತುಂಬ ಕಮ್ಮಿ ಇರುತ್ತೆ. ಯಾಕಂದರೆ ನಿಮ್ಮ ವೆಯ್ಟ್ ಎಲ್ಲ ಹಿಪ್ ಮೇಲೆ ಇರುತ್ತೆ, ಹೋಲ್ಡ್ ಆಗಿರುತ್ತೆ. ಪ್ಲಸ್ ನಿಮ್ಮ ಮುಂದೆನೂ ಸಪೋರ್ಟ್ ಸಿಕ್ಬಿಡುತ್ತೆ. ಬೈ ಚಾನ್ಸ್ ನಿಮ್ಮ ಕೈಲಿ ಪುಷ್ ಆಗಿಲ್ಲ, ಸಪೋರ್ಟ್ ತೊಗೊಂಡು ಹೇಳ್ಕೊಬೋದು. ಸೊ ಇದರಲ್ಲಿ ಬಂದುಬಿಟ್ಟು 4 ಸೆಟ್ ಹೊಡೆದೆ, 3 ನಾರ್ಮಲ್ ಸೆಟ್ಟು, ಲಾಸ್ಟಲ್ಲಿ ಒಂದು ಅಂಟಿಲ್ ಫೇಲಿಯರ್ ತನಕ ಟ್ರೈನ್ ಮಾಡಿದೆ. ಸೊ ಇದಾದಮೇಲೆ ನೆಕ್ಸ್ಟ್ ವೇರಿಯೇಷನ್ ಬಂದುಬಿಟ್ಟು ಲೆಗ್ ಪ್ರೆಸ್ ಹೊಡೆದೆ. ಇದು ಒನ್ ಆಫ್ ದ ಬೆಸ್ಟ್ ಎಕ್ಸಸೈಸ್ ಹೇಳ್ಬೋದು ಮಸಲ್ ಬಿಲ್ಡಿಂಗೋಸ್ಕರ. ಇದರಲ್ಲಿ ಟಾರ್ಗೆಟಿಂಗ್ ಏರಿಯಾ ಬಂದುಬಿಟ್ಟು ನಿಮ್ಮ ಲೆಗ್ ಪ್ಲೇಸಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಯೂಶ್ವಲಿ ಕ್ವಾಡ್ಸ್ಗೂ ಇರುತ್ತೆ, ಹ್ಯಾಮ್ಸ್ಟ್ರಿಂಗೂ ಇರುತ್ತೆ. ಸೊ ಈ ಎಕ್ಸಸೈಸಲ್ಲಿ ಬೇಜಾನ್ ಜನ ತುಂಬ ಈಗೋ ಲಿಫ್ಟಿಂಗ್ ಮಾಡ್ತಾರೆ, ವೆಯ್ಟ್ನ ಎತ್ತೆ ಬಿಸಾಕ್ತಾರೆ. ಬಟ್ ಸ್ಲೋ ಕಂಟ್ರೋಲ್ಡ್ ಫಾರ್ಮಲ್ಲಿ ಹೊಡೆದ್ರೆ ಸ್ವಲ್ಪ ಚೆನ್ನಾಗಿ ಎಫೆಕ್ಟಿವ್ ಇರುತ್ತೆ, ಪ್ಲಸ್ ಗ್ರೋತು ಸಿಗುತ್ತೆ ನಿಮಗೆ. ಸೊ ಇದ್ರ ಬಂದುಬಿಟ್ಟು 3 ಸೆಟ್ ಹೊಡೆದ್ರಿ, 2 ನಾರ್ಮಲ್ ಸೆಟ್ಟು, 1 ಡ್ರಾಪ್ ಸೆಟ್ಟು. ಬಟ್ ಥರ್ಡ್ ಸೆಟ್ಟಲ್ಲಿ ನನ್ನ ಕೈಲಿ ಆಗಿಲ್ಲ ಪುಷ್ ಮಾಡೋಕ್ಕೆ, ಸೊ ಬಿಟ್ಬಿಟ್ಟೆ ಈ ಸೆಟ್ಟು. ಸೊ ಇದಾಗಿದ್ಮೇಲೆ ಇನ್ನೊಂದು ಸೆಟ್ ಟ್ರೈ ಮಾಡಿದೆ, ಅದರಲ್ಲಿ ಕ್ಲಿಯರ್ ಆಯಿತು. ಸೊ ನೆಕ್ಸ್ಟ್ ವೇರಿಯೇಷನ್ ಬಂದುಬಿಟ್ಟು ರಿವರ್ಸ್ ಲೈಯಿಂಗ್ ಕರ್ಲು. ಯೂಶ್ವಲಿ ಇದೊಂದು ಐಸೋಲೆಂಟ್ ಮೂಮೆಂಟು, ಅದು ಮೇನ್ ಫೋಕಸ್ ಬಂದುಬಿಟ್ಟು ಹ್ಯಾಮ್ಸ್ಟ್ರಿಂಗ್ ಮೇಲೆ ಇರುತ್ತೆ. ಸೊ ನೋಡ್ಬೋದು ಕಂಟ್ರೋಲ್ಡ್ ರೆಪ್ಸ್ ಹೊಡಿತಾಯಿನಿ, ಸ್ಲೋ ನೆಗೆಟಿವ್ ಹೋಲ್ಡ್. ಸೊ ಇದ್ರ ಬಂದುಬಿಟ್ಟು 4 ಸೆಟ್ ಹೊಡೆದೆ, 10 ರೆಪ್ಸ್ದು. ಸೊ ನೆಕ್ಸ್ಟ್ ವೇರಿಯೇಷನ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಡಂಬಲ್ ಆಡಿಯಲ್ಸ್ ಹೊಡೆದೆ. ಇದರಲ್ಲಿ 2 ಸೆಟ್ ಹೊಡೆದೆ. ಯೂಶ್ವಲಿ ಜಾಸ್ತಿ ವೆಯ್ಟ್ ಲಿಫ್ಟ್ ಮಾಡೋಕ್ಕಂತೂ ಹೋಗಿಲ್ಲ. ಇದರಲ್ಲಿ ಮೇನ್ ಟಾರ್ಗೆಟೆಡ್ ಮಸಲ್ ಬಂದುಬಿಟ್ಟು ಗ್ಲೂಟ್ಸು ಮತ್ತು ಹ್ಯಾಮ್ಸ್ಟ್ರಿಂಗ್ ಇರುತ್ತೆ. ಆನ್ಲೈನಲ್ಲಿ ಒಂದು ಬೆಲ್ಟ್ ಆರ್ಡ್ರ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ವೀಕ್ ಯೂಶ್ವಲಿ ಬೆಲ್ಟ್ ಬರುತ್ತೆ. ಸೊ ಅವಾಗ ಸ್ವಲ್ಪ ವೆಯ್ಟ್ ಜಾಸ್ತಿ ಮಾಡೋಕ್ಕೆ ಟ್ರೈ ಮಾಡೋಣ. ಸೊ ಇದಾದ್ಮೇಲೆ ನೆಕ್ಸ್ಟ್ ವೇರಿಯೇಷನ್ ಬಂದುಬಿಟ್ಟು ಕಾಫ್ ರೇಸ್ ಹೊಡೆದೆ. ಸೊ ಅದರಲ್ಲಿ ಬಂದುಬಿಟ್ಟು 5 ಸೆಟ್ಸ್ ಹೊಡೆದೆ ಅಂಟಿಲ್ ಫೇಲಿಯರ್ ತನಕ. ಸೊ ಮತ್ತು ತುಂಬ DMs ಬರುತ್ತೆ, ಇಷ್ಟು ಸ್ಲೋ ಹೊಡಿಬೇಕಂತ ಹೇಳ್ಬಿಟ್ಟು ಇಷ್ಟು ಫಾಸ್ಟ್ ಹಾಕಿದ್ದೀರಾ. ಸೊ ಯೂಶ್ವಲಿ ನಾನು ಫಾಸ್ಟ್ ಏನು ಹೊಡೆದಿಲ್ಲ, ಟೈಮ್ ಲ್ಯಾಪ್ಸ್ ಯೂಸ್ ಮಾಡಿದ್ದೀನಿ. ಗುಡ್ ನೈಟ್, ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋ ಅಲ್ಲಿ.